ಈಗ ಮಾವಿನ ಹಣ್ಣಿನ ಸೀಸನ್ ನಡೀತಿದೆ. ಮಾವಿನ ಹಣ್ಣಿನ ಸ್ವೀಕರಣೆ ನೀವೆಲ್ಲ ಕೇಳಿರ್ತೀರ. ಬಟ್ ಸ್ವೀಕರಣೆ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ನಾನು ಇವತ್ತು ತೋರಿಸ್ಕೊಡ್ತೀನಿ. 1 kg ರಸಪುರಿ ಮಾವಿನ ಹಣ್ಣು ತಂದು ಕ್ಲೀನಾಗಿ ತೊಳೆದು ಅದರ ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೀನಿ. 3 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಸ್ವೀಕರಣೆ ಏನು ಮಾಡ್ತೀವಿ, ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕಲೇಬೇಕು. ಸ್ವಲ್ಪ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ನೋಡಿ, ಗೋಡಂಬಿ ಆಗಿದೆ. ಈ ಆಗಿರೋ ಗೋಡಂಬಿನ ಇಲ್ಲಿ ಹಾಕುವ. ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಧರ್ ಮೂರ್ತಿ, ಶ್ರೀ ಕ್ಯಾಟ್ರರ್ಸ್ ಮೈಸೂರು. ಎಂದಿನಂತೆ ಇವತ್ತು ಈಗ ಮಾವಿನ ಹಣ್ಣಿನ ಸೀಸನ್ ನಡೀತಿದೆ. ಭಾಳ ಹೈ ಕ್ಲಾಸ್ ಆಗಿರೋ ಮಾವಿನ ಹಣ್ಣು ಮಾರ್ಕೆಟಲ್ಲಿ ಸಿಗ್ತಿದೆ. ಭಾಳ ರುಚಿಯಾಗಿರುವಂಥದ್ದು, ಯಾವುದೇ ಕೆಮಿಕಲ್ ಇಲ್ಲದೇ ಇರೋವಂತಹ, ಕೆಮಿಕಲ್ ಹಾಕಿ ಹಣ್ಣು ಮಾಡದೇ ಇರೋವಂತಹ ಹಣ್ಣನ್ನು ನಾವು ತೊಗೊಂಬರ್ಬೇಕು. ತೊಗೊಂಬಂದು ಅದರಲ್ಲಿ ಏನು ಮಾಡಬಹುದು, ಮಾವಿನ ಹಣ್ಣಿನ ಸ್ವೀಕರಣೆ ನೀವೆಲ್ಲ ಕೇಳಿರ್ತೀರ. ಬಟ್ ಸ್ವೀಕರಣೆ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ನಾನು ಇವತ್ತು ತೋರಿಸ್ಕೊಡ್ತೀನಿ. ಇದು ಊಟದ ಜೊತೆ, ಊಟದ ನಂತರ ಅಥವಾ ಹೋಳಿಗೆಯ ಜೊತೆ, ಬೇಳೆ ಹೋಳಿಗೆ ಜೊತೆ, ಇದ್ರ ಜೊತೆ ಎಲ್ಲ ತಿನ್ನಲಿಕ್ಕೆ ಭಾಳ ಅದ್ಭುತವಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮಾವಿನ ಹಣ್ಣಿನ ಸ್ವೀಕರಣೆ. ಮೊದಲಿಗೆ ನಾನೊಂದು ಬೇಸನ್ ತೊಗೋತೀನಿ. ಈ ಬೇಸನ್ಗೆ ನಾನು ಒಂದು ಒಳ್ಳೆ ರಸಪುರಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಎಷ್ಟು? 1 kg ರಸಪುರಿ ಮಾವಿನ ಹಣ್ಣು ತಂದು ಕ್ಲೀನಾಗಿ ತೊಳೆದು ಅದರ ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ಇಲ್ಲಿ ಹಾಕ್ಕೊಳ್ಳೋಣ. ಮಾವಿನ ಹಣ್ಣಿನ ಘಮ ಭಾಳ ಘಮ್ಮಂತಿದೆ. ತುಂಬ ರಾಸಾಯನಿಕವಿಲ್ಲದೇ ಇರುವಂತಹ ಒಂದು ಮಾವಿನ ಹಣ್ಣನ್ನ ನಾವು ತೊಗೊಂಬಂದಿದ್ದೀವಿ. ನೀವು ಹೀಗೆ ಇದನ್ನು ಕಿವುಚ್ಕೊಂಡ್ಬಿಡ್ಬೇಕು. ಈ ಚಾಕುಲಿ ಮಾಡಿದ್ರೆ ಈ ಟೇಸ್ಟು, ಈ ಹಿಂಡಿ ತೆಗೆಯುವಂಥ ಕೆಲಸ ಚಾಕುನಲ್ಲಿ ಇದರಲ್ಲಿ ಆಗಲ್ಲ. ಯಾಕೆಂದರೆ ಆ ರಸ, ಹಣ್ಣಿನ ರಸ ಇರುತ್ತಲ್ಲ, ಓಟೆ ಜೊತೆಗೆ, ಆ ಓಟೆ ಜೊತೆಗೆ ಇರುವಂತಹ ರಸ ಸಂಪೂರ್ಣವಾಗಿ ಹೊರಬರಬೇಕು ಅಂತ ಅಂದರೆ ನೀವು ಕೈಯಲ್ಲಿ ಈ ಥರ ಹಿಂಡಿ ತೆಗಿಬೇಕು. ನೋಡಿ, 1 kg ಮಾವಿನ ಹಣ್ಣಿನ ಪಲ್ಪು ಈ ಥರ ಬಂದಿದೆ. ಹೀಗೆ ಮಾಡ್ಕೊಳ್ಳಿ. ಹೀಗೆ ಮಾಡಿಕೊಂಡು ಇದಕ್ಕೆ ಬೆಲ್ಲ, ಏನು ಯಾವುದು, ಈ ಥರ 3 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. 3 ಅಚ್ಚು ಬೆಲ್ಲನ ತುರಿಬೇಕು. ತುರ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಹೀಗಿರುತ್ತೆ. ತುರ್ಕೊಂಡು ಇಟ್ಕೊಂಡ್ಮೇಲೆ ಈ 3 ಅಚ್ಚು ಬೆಲ್ಲವನ್ನು ಇಲ್ಲಿಗೆ ಸೇರಿಸ್ಕೋಬೇಕು. ನಿಮಗೆ ಅಕಸ್ಮಾತ್ ಹುಳಿ ಇತ್ತು ಅಂತ ಅಂದರೂ ಕೂಡ ಮಾವಿನ ಹಣ್ಣು ಈ ಬೆಲ್ಲದ ರುಚಿಯೊಂದಿಗೆ ಹೊಂದ್ಕೊಂಡ್ಬಿಡುತ್ತೆ. ಭಾಳ ಚೆನ್ನಾಗಿರುತ್ತೆ. ನೋಡಿ, ಕರಗೋಯ್ತು ಬೆಲ್ಲ. ಒಂದು ಸಾರಿ ಹೀಗೆ ಕಲಿಸ್ಬಿಟ್ರೆ ಆಯಿತು. ತೆಂಗಿನಕಾಯಿನ ಹಾಲು, ಇದು ಮಸ್ಟ್ ಆ್ಯಂಡ್ ಶುಡ್. ಯಾವುದಕ್ಕೆ ನಾವು ಸ್ವೀಕರಣೆ ಏನು ಮಾಡ್ತೀವಿ, ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕಲೇಬೇಕು. ಹಾಕಿದ್ರೇ ಅದರ ರುಚಿ ಭಾಳ ಇನ್ನೂ ಮಲ್ಟಿಪಲ್ ಆಗುತ್ತೆ, ಡಬಲ್ ಆಗುತ್ತೆ. ಈ ಅರ್ಧ ಬಟ್ಲು ತೆಂಗಿನಕಾಯಿಯಿಂದ ತೆಗೆದಿರುವಂತಹ ಗಟ್ಟಿ ಹಾಲನ್ನು ಕೂಡ ಇಲ್ಲಿಗೆ ಹಾಕಿದ್ವಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಏಲಕ್ಕಿ ಪುಡಿನೂ ಹಾಕ್ಕೊಂಡಿದ್ದೀನಿ. ಇದು ಒಂದು ಹಂತದವರೆಗೆ ಸ್ವೀಕರಣೆ ಮುಗಿದಿದೆ. ನೆಕ್ಸ್ಟ್ ಏನು, ಇಷ್ಟೇ ಸಾಕು. ಕೆಲವರು ಇದಕ್ಕೆ ಕುಂಕುಮ ಕೇಸರಿ ಹಾಕ್ಬೋದು, ಕೆಲವರು ಪಚ್ಕರ್ಪೂರ ಹಾಕ್ತಾರೆ. ನಾವು ಕುಂಕುಮ ಕೇಸರಿನೂ ಹಾಕಿಲ್ಲ, ಪಚ್ಕರ್ಪೂರನೂ ಹಾಕಿಲ್ಲ, ಏಲಕ್ಕಿ ಪುಡಿ ಮಾತ್ರ ಹಾಕಿದ್ದೀವಿ. ಈಗ ಸ್ವಲ್ಪ ತುಪ್ಪ, ಯಾವುದಕ್ಕೆ, ಸ್ವಲ್ಪ ಗೋಡಂಬಿನ ಹುರ್ಕೊಳ್ಳೋಣ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡೆ. ತುಪ್ಪ ಒಂಚೂರು ಕಾಯಲಿ. ಕಾದ ತಕ್ಷಣ ಸ್ವಲ್ಪ ಗೋಡಂಬಿನ ಈ ಥರ ಕ್ಲೀನಾಗಿ ಹುರ್ಕೊಂಡು, ನೋಡಿ ಗೋಡಂಬಿ ಆಗಿದೆ. ಈ ಆಗಿರೋ ಗೋಡಂಬಿನ ಇಲ್ಲಿ ಹಾಕುವ. ಸ್ವಲ್ಪ ನೋಡಿ, ಮೇಲ್ಗಡೆ ಅದರ ರೂಪವನ್ನು ಮತ್ತಷ್ಟು ಅಂದಗೊಳಿಸುವುದಕ್ಕೆ ಸ್ವಲ್ಪ ಹೆಚ್ಚಿರುವಂತಹ ಬಾದಾಮಿಯನ್ನು ಸಹ ಇಲ್ಲಿ ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ನಿಮಗಿಷ್ಟವಾದ ಮಾವಿನ ಹಣ್ಣಿನ ಸ್ವೀಕರಣೆ ಅಥವಾ ಮಾವಿನ ಹಣ್ಣಿನ ರಸಾಯನ ಅದ್ಭುತವಾಗಿ ತಯಾರಾಗಿದೆ. ಇದನ್ನು ಹೋಳಿಗೆ ಜೊತೆ ಹಾಕ್ಕೊಂಡು ಹೊಡಿತಾ ಇದ್ದರೆ
ಯಾಕೆ ಹೇಳ್ತೀರಾ ಅದರ ರುಚಿ? ಆಹಾ ಹಾ ಹಾ. ಈಗ ಭಾಳ ಅದ್ಭುತವಾಗಿ ತಯಾರಾಗಿದೆ. ನಾವು ಒಂದು ಸಾರಿ ರುಚಿ ನೋಡ್ಬೋಣ ಇದನ್ನು. ಸ್ನೇಹಿತರೆ, ನೋಡಿದ್ರಲ್ಲ ಹೇಗಿತ್ತು ಮಾವಿನ ಹಣ್ಣಿನ ಸೀಕರಣೆ ಮಾಡೋದು ಅಂತ. ಈ ಸೀಕರಣೆನ ಒಂದು ಸಾರಿ ರುಚಿ ನೋಡ್ತೀನಿ ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಒಂದು ವಾಸನೆ ಅಥವಾ ಘಮ, ರುಚಿ ಅದ್ಭುತವಾಗಿ ಬಂದಿದೆ. ಸ್ನೇಹಿತರೆ, ಇಂದಿಗೆ ನಮ್ಮ ಈ ಮಾವಿನ ಹಣ್ಣಿನ ಸೀಕರಣೆಯ ರೆಸಿಪಿಯನ್ನು ನಿಮ್ಮ ಎದುರುಗಡೆ ತೋರಿಸ್ಕೊಟ್ಟಿದ್ದೀನಿ. ನೀವೆಲ್ಲ ಹೀಗೆ ಸಪೋರ್ಟ್ ಮಾಡಿ, ನಮ್ಮನ್ನು ಹಾರೈಸಿ ಹರಸಿ ಅಂತ ಹೇಳ್ತಾ ಹೋಗಿದ್ದು ಬರ್ತೀನಿ. ನಮಸ್ಕಾರ.